ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬುಕಿಂಗ್ ಮಾಡಿ 20 ದಿನ ಆದರೂ ಕೂಡ ಸಿಲಿಂಡರ್ ಸಿಗ್ತಾ ಇಲ್ಲ. ಬುಕಿಂಗ್ ಮಾಡಿ 20 ದಿನ ಆಯಿತು. ಏಜೆನ್ಸಿಯಲ್ಲಿ ವಿಚಾರಿಸಿದ್ದಕ್ಕೆ ಸರಿಯಾಗಿ ಉತ್ತರವನ್ನ ಕೊಟ್ಟಿಲ್ಲ. ಯಾರು ಉತ್ತರ ಕೊಡೋರು? ಯಾವಾಗ ಕೊಡ್ತೀರಾ ಅಂತ ಕೇಳಿದ್ರೆ ನಂಬರ್ ಬ್ಲಾಕ್ ಬೆದರಿಕೆ ಆಗ್ತಾರೆ. ನೀವು ಹಿಂಗೆ ಮಾಡ್ತಾ ಇದ್ರೆ ನಿಮ್ಮ ನಂಬರೇ ಬ್ಲಾಕ್ ಮಾಡ್ಬಿಡ್ತೀವಿ. ಅವ್ರ ಫೋನ್ ನಂಬರ್ ಅಲ್ಲ ರೀ, ಕನ್ಸ್ಯೂಮರ್ ನಂಬರನ್ನು ಬ್ಲಾಕ್ ಮಾಡ್ತಾರಂತೆ ಅವರು. ಯಾವ ಮಟ್ಟಕ್ಕೆ ಹೋಗಿರಬೇಕು ಅಂತ ಕೇಳಿಸ್ಕೊಳ್ಳಿ ಅವ್ರ ಮಾತನ್ನು. 12ನೇ ತಾರೀಕು ಮೇಡಮ್ ಬುಕ್ ಮಾಡಿರೋದು, ಇಲ್ಲಿವರೆಗೂ ಬಂದಿಲ್ಲ. ಬಂದು ಕೇಳಿದರೆ ಮೊನ್ನೆ ಬಂದಿದ್ರೆ ನಾಳೆ ಕಳಿಸ್ತೀವಿ ಅಂತಂದರು, ಕಳಿಸಿಲ್ಲ. ಇವಾಗ ಏನಾದರೂ ಜೋರಾಗಿ ಕೇಳಿದ್ದಕ್ಕೆ ಇವ್ರ ನಂಬರ್ ಬ್ಲಾಕ್ ಮಾಡಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಂಬರ್ ಬ್ಲಾಕ್ ಮಾಡಕ್ಕೆ ಅವ್ರಿಗೆ ಕನ್ಸ್ಯೂಮರ್ ನಂಬರ್ ಬ್ಲಾಕ್ ಮಾಡಿ ನಮ್ಗೆ ಕೊಡೋದೇ ಇಲ್ಲ ಸಿಲಿಂಡರ್ ಅಂತ ಮಾತಾಡ್ತಾರೆ. ಏನು ಮಾಡೋದು ಇವಾಗ ನಾವು? ಅವ್ರೇನು ಮನೆಯಿಂದ ತಂದು ಕೊಟ್ಟಿರಲ್ಲ ಸಿಲಿಂಡರ್. ಹೌದು, ಅದು ಅವ್ರನ್ನ ಕೇಳಬೇಕು ಮೇಡಮ್ ನೀವು. ನಾವೇನು ಮಾಡೋಣ? ಅವ್ರು ಕೇಳಕ್ಕೆ ಹೋದ್ರೆ ಕಳಿಸ್ತೀವಿ ಹೋಗಿ ಅಂತ ಮಾತಾಡ್ತಾ ಇದ್ದಾರೆ. 15 days 20 days. ಈಗ 12ನೇ ತಾರೀಕು ಅಂದರೆ ಇವತ್ತು 27ನೇ ತಾರೀಕು. ಸಿಕ್ಕೇ ಇಲ್ಲ ನೋಡಿ. ಸಿಲಿಂಡರ್ ಕೂಡ ತಂದಿದ್ದೀವಿ ನೋಡಿ. ಸಿಲಿಂಡರ್ ಮೊನ್ನೆನೂ ಬಂದು ಹೋದ್ವಿ. ಸುಮ್ಮನೆ ಕಿರ್ಚಾಡ್ಬೇಕಷ್ಟೇ ಆಗಲಿ, ಏನು ಕೆಲಸ ಆಗ್ತಾ ಇಲ್ಲ. HP ಇದು ಅವ್ರು ಆರಾಮಾಗಿ ನಮ್ಮ ಮನೆ ಬಂದು ಬೇರೆಯವ್ರದ್ದೆಲ್ಲ ಕನೆಕ್ಷನ್ಗೂ ಆರಾಮಾಗಿ ಕೊಡ್ತಾ ಇದ್ದಾರೆ. 12ನೇ ತಾರೀಕು ಇಲ್ಲಿಗೆ ಮುಗಿಯೋದಿಲ್ಲ ಇದು. ಯಾಕೆ ಅಂತಂದ್ರೆ ಇನ್ನೊಂದು ಕೇಸನ್ನು ಕೂಡ ತೋರಿಸ್ತೀವಿ ನೋಡಿ. ಸಿಲಿಂಡರ್ ಸಮಸ್ಯೆ ವಿಚಾರದಲ್ಲಿ ಹೇಗೆ ಸಂದರ್ಭವನ್ನ ಬಳಕೆ ಮಾಡಿಕೊಂಡು ತಮ್ಮ ದುಡ್ಡನ್ನ ಮಾಡ್ಕೊಳ್ಳೋಕ್ಕೋಸ್ಕರ ಏಜೆನ್ಸಿಗಳು ಮುಂದಾಗಿವೆ ಅನ್ನೋದನ್ನ ಈಗಾಗಲೇ ತೋರಿಸ್ತಾ ಇದ್ದೀವಿ. ಇದಿಲ್ಲಿಗೆ ನಿಲ್ಲಲ್ಲ, ಇನ್ನೂ ಇದೆ ಈ ಸಮಸ್ಯೆಯ ಕಥೆ. ಗೃಹ ಬಳಕೆ ಸಿಲಿಂಡರ್ಗಳು ಹೋಟೆಲ್ಗಳಿಗೆ ಮಾರಾಟ, ಇದೇ ಇದ್ದಿದ್ದು ಅನುಮಾನ. ಆನ್ಲೈನ್ ದುಡ್ಡು ಪಾವತಿಯಾದರೂ ಕೂಡ ಸಿಲಿಂಡರ್ ಮನೆಗೆ ಹೋಗೋದಿಲ್ಲ. ಆದರೆ ಅಲ್ಲಿ 3,000 4,000 ಸಿಗುತ್ತೆ ಅಲ್ವಾ ಅಂತ ಹೇಳ್ಬಿಟ್ಟು ಅಲ್ಲಿ ಕೊಟ್ಬಿಡೋದು. ಡೆಲಿವರಿ ಸಂದೇಶ ಬಂದಿದೆ, ಆದರೆ ಸಿಲಿಂಡರ್ ಮಾತ್ರ ಇಲ್ಲ. ಹೋಟೆಲ್ಗಳಿಗೆ ಸಿಲಿಂಡರ್ ಮಾರಾಟ ಮಾಡಿದ ಆರೋಪ ಈಗ ಕೇಳಿ ಬರ್ತಾ ಇದೆ. 9ನೇ ತಾರೀಕು ಬುಕ್ ಮಾಡಿದೆ ಮೇಡಮ್. 9ನೇ ತಾರೀಕು ಬುಕ್ ಮಾಡಿದೆ, 13 ತಾರೀಕು ಬಂದಿದ್ದೀವಿ. 13 ತಾರೀಕು ಬಂದು ಇಲ್ಲಿ ನಂಬರ್ ನೋಟ್ ಮಾಡ್ಕೊಂಡ್ಬಿಟ್ಟು ಮಂಡೇ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ರು. ಈಗ ಮಂಡೇ ಕಳಿಸಿ, ಈಗ ಮಂಡೇ ಹೋಯ್ತು. ಇವತ್ತು ಬಂದು ಗುರುವಾರ ಇವತ್ತು ಬಂದು ಕೇಳಿದ್ರೆ ನಿಮ್ಮದು ಕ್ಯಾನ್ಸಲ್ ಆಗಿದೆ, ತಿರ್ಗಾ ಬುಕ್ ಮಾಡಿ ಅಂತ ಹೇಳ್ತಾರೆ. 9ನೇ ನನ್ನ ಸಹೋದ್ಯೋಗಿ ಈಗ ಮೆಟ್ರೋ ಬ್ಯೂರೋ ಹೆಡ್ ಆಗಿರುವಂಥ ಪವಿತ್ರ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪವಿತ್ರ, ಇವುಗಳನ್ನೆಲ್ಲ ನೋಡ್ತಾ ಇದ್ರೆ ಯಾಕೋ ಒಂದು ಕಡೆಗೆ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಇವುಗಳನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇರುವಂಥ ದಂಧೆ ಅಂತೂ ಬೆಳಕಿಗೆ ಬರ್ತಾ ಇದೆ. ಕಾರಣ ಗೃಹ ಬಳಕೆ ಸಿಲಿಂಡರ್ಗಳಿಗೆ ಯಾವ ಕೊರತೆನೂ ಕೂಡ ಆಗೋದಿಲ್ಲ. ಆ ರೀತಿಯಾಗಿ ನಾವು ನೋಡ್ಕೊಳ್ತೀವಿ ಅನ್ನುವಂಥದ್ದನ್ನು ಕೇಂದ್ರನೂ ಹೇಳಿದೆ. ರಾಜ್ಯ ಸರ್ಕಾರದಲ್ಲಿ ಮುನಿಯಪ್ಪನವರು ಕೂಡ ಸುದ್ದಿಗೋಷ್ಠಿಯನ್ನು ಮಾಡಿ ಹೇಳಿದ್ದಾರೆ ಅದರದ್ದು ಯಾವುದೂ ಸಮಸ್ಯೆ ಇಲ್ಲ ಅಂತೇಳಿ. ಹೀಗಿದ್ದಾಗಲೂ ಕೂಡ ಈ ಸಮಸ್ಯೆ ಆಗ್ತಾ ಇದೆ ಅಂದರೆ ಏಜೆನ್ಸಿಗಳೇ ಏನಾದರೂ ಈ ರೀತಿಯಾಗಿ ವರ್ತಿಸ್ತಾ ಇದ್ದಾರಾ, ದಂಧೆಯನ್ನು ನಡೆಸ್ತಾ ಇದ್ದಾರಾ? ಕೆಲವೊಂದು ಏಜೆನ್ಸಿಗಳು ಈ ರೀತಿ ಕಾಳಸಂತೆಯಲ್ಲಿ ಮಾರಾಟ ಮಾಡುವಂಥದ್ದಾಗಿರ್ಬೋದು, ಅಥವಾ ಜನರಿಂದ ಎಕ್ಸ್ಟ್ರಾ ದುಡ್ಡನ್ನ ಕೇಳಿ ಕೃತಕ ಅಭಾವವನ್ನು ಅವರೇ ಸೃಷ್ಟಿ ಮಾಡಿರುವಂತಹ ಒಂದು ಹುನ್ನಾರಕ್ಕೆ ಅವರಂತೂ ಹೋಗಿದ್ದಾರೆ. ಬಹುತೇಕ ಕೆಲವೊಂದಿಷ್ಟು ಎಲ್ಲ ಏಜೆನ್ಸಿಗಳು ಹಾಗೆ ಮಾಡಿಲ್ಲ, ಬಟ್ ಕೆಲವೊಂದಿಷ್ಟು ಏಜೆನ್ಸಿಗಳು ಜನ ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಈಗ ನೋಡಿ, ನಾವು ಕೊಟ್ಟಿರುವಂತಹ ಕೇಸ್ ಸ್ಟಡೀಸ್ ಏನಿದೆ ಅದನ್ನ ಜನರೇ ಖುದ್ದು ಹೇಳಿರುವಂಥದ್ದು. ಗೃಹ ಬಳಕೆಯ ಬುಕ್ಕಿಂಗ್ ಮಾಡಿರುವಂತಹ ಸಿಲಿಂಡರ್ಗೆ 500 ರೂಪಾಯಿ ಎಕ್ಸ್ಟ್ರಾ ಕೇಳ್ತಾ ಇದ್ದಾರಂತೆ. ಅದು ಕೂಡ ನೀವು ಡೆಲಿವರಿ ಪಾಯಿಂಟ್ ಹತ್ರ ಬರಬೇಕು, ನೀವು ಬೇರೆ ಇಲ್ಲಿ ಏಜೆನ್ಸಿಗಳಲ್ಲಿ ಕೊಡಲ್ಲ, ಹೊರಗಡೆ ನಾವು ಕೊಡ್ತೀವಿ ಅಂತ ಆ ಒಂದು ಏಜೆನ್ಸಿಗಳ ಸಿಬ್ಬಂದಿ ವಿತರಕರು ಯಾರಿರ್ತಾರೆ ಅಥವಾ ಡ್ರೈವರ್ಸ್ ಯಾರಿರ್ತಾರೆ ಅವರೇ ನೇರವಾಗಿ ಜನರಿಗೆ ಆಫರ್ ಅನ್ನ ಮಾಡ್ತಾರಂತೆ. ಇನ್ನೊಂದು ಕಡೆಯಿಂದ ಡೆಲಿವರಿ ಅನ್ನುವಂತಹ ಮೆಸೇಜ್ ಬರುತ್ತೆ, ಜೊತೆಗೆ ಅವರು ದುಡ್ಡನ್ನ ಕಟ್ಟಿರ್ತಾರೆ, ಬಟ್ ಡೆಲಿವರಿ ಬಂದಿರಲ್ಲ, ಮನೆಗೆ ಮಾತ್ರ ಗೃಹ ಬಳಕೆಯ ಸಿಲಿಂಡರ್ ಬಂದಿರಲ್ಲ. ಏಜೆನ್ಸಿಗೆ ಹೋಗಿ ಕೇಳಿದ್ರೆ ನಿಮ್ಮ ನಂಬರ್ನ ಬ್ಲಾಕ್ ಮಾಡ್ತೀವಿ, ನಿಮ್ಮ ಕಸ್ಟಮರೇ ನಮಗೆ ಬೇಕಾಗಿಲ್ಲ ಅನ್ನುವಂತಹ ಮಾತನ್ನ ಅವರು ಹೇಳ್ತಾ ಇದ್ದಾರೆ. ಸೊ ಈ ರೀತಿ ಅಂದ್ರೆ ಅಟ್ಲೀಸ್ಟ್ ಪರಿಸ್ಥಿತಿಯ ಬಗ್ಗೆ ತಿಳಿ ಹೇಳಬೇಕು. ಈಗ ಹಂತವಾಗಿ ಸ್ಟಾಕ್ಗಳು ಬರ್ತಾ ಇಲ್ಲ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿರುವಂತಹ ಸತ್ಯ. ಬಟ್ ಹಂತವಾಗಿ ಕೊಡಬೇಕು ಜನರಿಗೆ, ಅಥವಾ ಸಕಾರಣವನ್ನ ಕೊಡಬೇಕು. ಅದಿಲ್ಲದೆ ಏಕಾಏಕಿ ಸಿಲಿಂಡರ್ ಕೇಳೋಕೆ ಹೋಗಿರುವಂತಹ ಗ್ರಾಹಕರಿಗೆ ಇಲ್ಲ ನಿಮ್ಮ ನಂಬರ್ನೇ ಬ್ಲಾಕ್ ಮಾಡ್ಬಿಡ್ತೀವಿ ಅನ್ನುವಂಥದ್ದು, ಅಥವಾ ಅಲ್ಲಿನ ವಿತರಕರ ಸಮಸ್ಯೆ ಇಟ್ಕೊಂಡೇ ಏಜೆನ್ಸಿಗಳು ವಾದ ಮಾಡುವಂಥದ್ದು, ಈ ರೀತಿಯ ಘಟನೆಗಳು ನಡೀತಾ ಇದೆ. ಅದೇ ಕೆಲವೊಂದಿಷ್ಟು ಏಜೆನ್ಸಿಗಳು ಜನರನ್ನ ನ್ಯಾಯವಾಗಿ ಮಾತನಾಡಿ ಕಳಿಸ್ತಾ ಇದ್ದಾರೆ. ಬಟ್ ಈ ರೀತಿಯಾಗಿ ಏಜೆನ್ಸಿಗಳು ಈಗ ಇವತ್ತು ನಾವೇನ್ ತೋರಿಸ್ತಾ ಇದೀವಿ, ಆ ಏಜೆನ್ಸಿಯಿಂದ ಈ ಹಿಂದೆ ಕೂಡ ಸಾಕಷ್ಟು ಅಲಿಗೇಷನ್ಗಳು ಬಂದಿದ್ವು. ಅಂದ್ರೆ ಸಿಲಿಂಡರ್ ಲೋಡ್ ಬಂದಾಗ ಅದನ್ನ ಬೇರೆ ಕಡೆ ವರ್ಗಾವಣೆ ಮಾಡಿದ್ರು, ಇಲ್ಲಿನ ಜನರಿಗೆ ಕೊಡದೆ ಬೇರೆ ಕಡೆ ಮಾಡ್ತಾ ಇದ್ರು ಅನ್ನುವಂಥದ್ದು. ಜೊತೆಗೆ ಆ ಏರಿಯಾದ ಜನರನ್ನು ಕೇಳಿದ್ರೆ ಅವ್ರು ಹೇಳ್ತಾ ಇರುವಂತದ್ದು, ವಿದ್ಯಾರಣ್ಯಪುರದಲ್ಲಿ ಅನೇಕ ಹೋಟೆಲ್ಗಳು ಕೂಡ ಡೊಮೆಸ್ಟಿಕ್ ಸಿಲಿಂಡರ್ನೇ ಬಳಸ್ತಾ ಇದೆ, ಅವ್ರಿಗೆ ಮಾರ್ಕೋತಾ ಇದ್ದಾರೆ ಅನ್ನುವಂತಹ ಆರೋಪವನ್ನ ಕೂಡ ಮಾಡ್ತಾ ಇದ್ದಾರೆ. ಅದು ಕೂಡ ನಡೀತಾ ಇದೆ. ಹೀಗಾಗಿ
ಹಾಗಾಗಿ ಸರ್ಕಾರ ಈ ಬಗ್ಗೆ ಎಚ್ಚೆತ್ಕೊಳ್ಬೇಕು. ಗೃಹ ಬಳಕೆಯ ಸಿಲಿಂಡರ್ ಏನಿದೆ ಅದು ಜನರಿಗೆ ಮಾತ್ರ ತಲುಪುವಂತೆ ನೋಡಬೇಕು. ಇಂತಹ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಸ್ಟಾಕ್ ಇದೆ ನಿಜ, ಬಟ್ ಜನರಿಗೆ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಅಧಿಕಾರಿಗಳು ಅಟ್ಲೀಸ್ಟ್ ಏಜೆನ್ಸಿಗಳಿಗೆ ಹೋಗಿ ಎಲ್ಲವನ್ನ ಕೂಡ ಮಾತನಾಡಿ ಪರಿಶೀಲನೆ ಮಾಡುವಂತಹ ಕೆಲಸ ಕೂಡ ಆಗ್ಬೇಕಾಗಿದೆ. ಅರುಣ್, ಓಕೆ ಪವಿತ್ರ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಈಗ ಈ ವಿಚಾರದಲ್ಲಿ ಸ್ಥಳೀಯ ಅಧಿಕಾರಿಗಳು ಪೊಲೀಸರು ನೋಡಬೇಕಾಗಿದೆ. ಅವರು ಶಾಮೀಲಾಗ್ಬಿಟ್ರೆ ಡೌಟ್ ನನಗೆ. ಈಗ ಸದ್ಯಕ್ಕಂತೂ ಯಾಕೆ ಅಂತಂದರೆ ಈ ಹೋಟೆಲ್ಗಳಿಗೆ ಹೋಗ್ತಾ ಇರುವಂಥದ್ದೇ ಅನುಮಾನ ಭಾಳ ದಟ್ಟವಾಗಿ ಕಾಡ್ತಾ ಇದೆ ನನಗೆ. ಗ್ಯಾಸ್ ಫಿಲ್ಲಿಂಗ್ ಸ್ಟೋರಿ ಇಲ್ಲೂ ಹಾಗೇನಾ ಚೆಕ್ ಮಾಡಿದ ಮೇಲೆ ಗೊತ್ತಾಗುತ್ತೆ.